Hi everyone, I am Dr. S.M. Raju. ಇವತ್ತು ನಾನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸು, ಲಿವರ್ ಸಿರೋಸಿಸ್ ಪೇಷಂಟ್ಸು, ಹಾರ್ಟ್ ಪೇಷಂಟ್ಸು ಯಾವ ರೀತಿ ಆಲ್ರೆಡಿ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ, ಅಡಿಗೆ ಯಾವ ರೀತಿ ನಾರ್ಮಲ್ಲಾಗಿ ಮಾಡಬೇಕು ಈ ಪೇಷಂಟ್ಸ್ಗೆ. ಆದರೆ ಬಾಯ್ಲ್ ಆದಮೇಲೆ ಒಂದು ಸೊಪ್ಪಾಗಲಿ ತರಕಾರಿಯಲ್ಲಿ ರಿಲೀಸ್ಡ್ ವಾಟರ್ ಮಾತ್ರ ಬಿಟ್ಟು ಪಲ್ಯ ಮಾಡಿ ಎಲ್ಲ ಕೊಡ್ಬೇಕಂತ ಹೇಳಿದ್ದೀನಿ. ಅದೇನು ತಗೊಂಡಾಗ ಇವರು ಯಾವುದೇ ಇರಲಿ, ಸಾಂಬಾರ್ ಆಗಿರಲಿ, ಪಲ್ಯ ಆಗಿರಲಿ, 1 ಗ್ರಾಮ್ದು ಪಾಕೆಟ್ ಬಿಟ್ಕೊಳ್ಬೇಕು, ಅದರಲ್ಲೇ ಯೂಸ್ ಮಾಡಬೇಕು ಆ ಒಂದು ವೇಳೆಗೆ. ಅಂದರೆ ಬ್ರೇಕ್ಫಾಸ್ಟ್ಗೆ 1 ಗ್ರಾಮು, ಅದೇ ರೀತಿಯೇ ಮಧ್ಯಾಹ್ನ ಲಂಚ್ಗೆ 1 ಗ್ರಾಮು, ಈವ್ನಿಂಗು ಸ್ನ್ಯಾಕ್ಸ್ಗೆ 1 ಗ್ರಾಮು, ಆಮೇಲೆ ನೈಟು ಡಿನ್ನರ್ಗೆ 1 ಗ್ರಾಮು. ಆವಾಗ ಆಟೋಮೆಟಿಕ್ಲಿ ಕಂಟ್ರೋಲ್ ಬರುತ್ತೆ. ಉಪ್ಪು ಎಷ್ಟು ಕೆಟ್ಟದ್ದು ಅಂದರೆ, ಉಪ್ಪಿಂದ ವಾಟರು ಶರೀರದಲ್ಲಿ ನೀರು ತುಂಬಿಕೊಳ್ತೈತೆ, ನ್ಯಾಚುರಲಿ ಊದ್ಕೊಳ್ತೈತೆ, ಡಯಾಲಿಸಿಸ್ಗೆ ಹೋಗ್ಬೇಕಾಗುತ್ತೆ. ಲಿವರ್ ಸಿರೋಸಿಸ್ ಅದೇ ಪ್ರಾಬ್ಲಮ್ಮು, ನೀರು ತೆಗೆಸ್ಬೇಕಾಗುತ್ತೆ. ಆದ್ದರಿಂದ ಇನ್ವೇರಿಯಬಲಿ ಉಪ್ಪು ಯಾವ ರೀತಿ ಯೂಸ್ ಮಾಡಬೇಕಂತ ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.